ಬಂಡಿ ಸಿದ್ದೇಗೌಡರ ವಿರುದ್ಧ ಪ್ರತಿಭಟನೆ. ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ವಿರುದ್ಧ ಚಿತ್ರದುರ್ಗದಲ್ಲಿ ಇಂದು ಸಿಡಿಪಿಐ ಸಂಘಟನೆ ಪ್ರತಿಭಟನೆ ನಡೆಸಿತು. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸರ್ಕಾರಿ ಭೂಮಿ ಉಳುಮೆ ಮಾಡುವ ಮುಸಲ್ಮಾನರಿಗೆ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಅರ್ಜಿ ಹಾಕಿದ್ದು ನೋಂದಣಿ ಮಾಡಬಾರದು ಎಂದು ಹೇಳಿರುವ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರ್ಎಸ್ಎಸ್ ಮನಸ್ಥಿತಿ ಹೊಂದಿರುವ ಶಾಸಕನಿಗೆ ಧಿಕ್ಕಾರ. ಎಂಎಲ್ಎ ಬಂಡಿ ಸಿದ್ದೇಗೌಡಗೂ ಬರ್ಖಾಸ್ತ್ ಕರೋ. ಎಂಎಲ್ಎ ಬಂಡಿ ಗೌಡರಿಗೆ ಬರ್ಖಾಸ್ತ್ ಕರೋ. जिंदाबाद 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 एसडीपीआई. अस्सलाम वालेकुम. कांग्रेस शासकांना ರಮೇಶ್ ಗೌಡ ಬಂಡಿ ಸಿದ್ದೇಗೌಡ ಇವ್ರಿಗೆ ವಜಾಗೊಳಿಸಬೇಕಂತ ಎಸ್ಡಿಪಿ ವತಿಯಿಂದ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿವಿ. ಈ ಪ್ರೊಟೆಸ್ಟ್ ಯಾಕೆ ನಾವು ಮಾಡ್ತಿದೀವಿ ಅಂತ ಎಲ್ಲರಿಗೂ ಒಂದು ತಿಳುವಳಿಕೆ ಇರಬೇಕು. ಯಾಕಂದ್ರೆ ನಮ್ಮ ಮುಸ್ಲಿಂ ನೇತರ ಏನೈತೆ, ನಮ್ಮ ಲೀಡರ್ಸ್ಗಳು ಕಾಂಗ್ರೆಸ್ ಪರ ಏನೈತೆ ಇವ್ರು ಹೋರಾಟ ಮಾಡಿ ಓಟ್ ಕೊಡಿಸ್ತಾರಲ್ಲ, ಅವರಿಗೆ ಒಂದು ತಿಳುವಳಿಕೆ ಇರಬೇಕು. ಏನಂದ್ರೆ 92% ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಶಾಸಕನ ಮನಸ್ಥಿತಿ ಏನಂತಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಜಾಗವನ್ನು ನೀನು ಮುಸ್ಲಿಂ ಮಾಡಬಾರ್ದು, ಮಾಡಿದ್ರೆ ನಿಮ್ಗೆ ಅಲ್ಲಿಗೆ ಏರ್ತೀನಿ ಅಂತ ಒಂದು ಆಫೀಸರ್ಗೆ ಹೇಳ್ತಾನಂದ್ರೆ ಆ ಶಾಸಕ ಯಾವ ಮನಸ್ಥಿತಿಯಲ್ಲಿ ಇದಾನಂತ ನಾವು ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಹತ್ರ ಇರೋದು RSS ಮೈಂಡ್ ಸೆಟ್ ಅಂತ ನಾವು ಅನ್ಕೊಳ್ತೀವಿ. ಆ ಕಾರಣ ನಮ್ಮ SDP ವತಿಯಿಂದ ನಾವು ಇವತ್ತು ಪ್ರೊಟೆಸ್ಟ್ ಹಮ್ಮಿಕೊಂಡಿವಿ. ಈ ಪ್ರೊಟೆಸ್ಟ್ ಬಗ್ಗೆ ಜಾಸ್ತಿ ವಿವರಿಸಿ ಮಾತಾಡ್ಬೇಕಂತ SDPI ಉಪಾಧ್ಯಕ್ಷರಾದ ಸುಭಾನುಲ್ಲಾ ಅವ್ರಿಗೆ ನಾನು ಕರೆ ಕೊಡ್ತೀನಿ. ಅವ್ರು ಬಂದಿಲ್ಲ.